ನಾನು ಮನವಿಯನ್ನು ನೀರಂತೂ ಬಿಡಬೇಡಿ ದಯವಿಟ್ಟು. ಅಲ್ಲಲ್ಲಿ ಚರಂಡಿಗೆ ಕಾಲುವೆಗೆ ಬಿಡ್ತಾ ಇದ್ದೆ. ಚರಂಡಿಗೆ ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ದೊಡ್ಡತುಮಕೂರು ಗ್ರಾಮ ಪಂಚಾಯಿತಿ ಮತ್ತು ಮಜರಾವಸಳ್ಳಿ ಗ್ರಾಮ ಪಂಚಾಯಿತಿ ಜನ ಇವತ್ತು ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಕುಡಿಯೋ ನೀರು ಸರಿ ಇಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಆ ನೀರನ್ನ ಹಾಳು ಮಾಡಿರೋರು ದೊಡ್ಡತುಮಕೂರು ಗ್ರಾಮ ಪಂಚಾಯಿತಿ ಜನನೂ ಅಲ್ಲ, ಮಜರಾವಸಳ್ಳಿ ಗ್ರಾಮ ಪಂಚಾಯಿತಿ ಜನನೂ ಅಲ್ಲ. ಈ ಕಾರ್ಖಾನೆಗಳವರು, ನಗರಸಭೆಯವರು ಮತ್ತು ಪಟ್ಟಣ ಪಂಚಾಯಿತಿಯವರು ಮತ್ತು ಈ ಬಣ್ಣ ಹಾಕೋ ಡೈನ್ ಯೂನಿಟು. ನಮಗೆ ಒಂದು ಬೇಜಾರದ ಸಂಗತಿ ಏನು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ತಿಮಿಂಗಳನ್ನ ಏನು ಮಾಡಿಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು. ಯಾವುದೋ ಒಂದು ಮೀನನ್ನ ದೌರ್ಜನ್ಯ ಮಾಡಾರೆ. ಅಂದರೆ ನಾವು ಅವ್ರನ್ನ ಬಿಲ್ಡಿಂಗ್ ಹೊಡೆದಾಗ್ಲಿ ನಾವು ಯಾವತ್ತೂ ದೂರು ಕೊಟ್ಟಿಲ್ಲ. ಬೇಕಾದ್ರೆ ಯಾವುದೇ ನಾವು ಕೊಟ್ಟಿರೋ ದೂರು ನಮ್ಮ ಹತ್ರ ರೈಟಿಂಗಲ್ಲಿದೆ. ಆ ಬಿಲ್ಡಿಂಗ್ ಹೊಡೆದಾಕಿದ್ರೆ ನಮಗೂ ಕೂಡ ನೋವಿದೆ. ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬಾರ್ದಾಯ್ತು. ಯಾರ್ಯಾರು ಕೂಡ ಬಿಲ್ಡಿಂಗ್ ಹೊಡೆಯುವಂಥ ಕೆಲಸ ಮಾಡಬಾರ್ದಾಯ್ತು. ಅಂಥ ತಾಕತ್ತಿದ್ರೆ ನಮ್ಮ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ದೊಡ್ಡ ದೊಡ್ಡ ಕಾರ್ಖಾನೆಗಳ ವಿರುದ್ಧ ದೂರು ಕೊಟ್ಟಿದ್ದೀವಲ್ಲ, ಆ ವಿರುದ್ಧ ಮಾಡಿರಿ. ಆಮೇಲೆ ಬಿಲ್ಡಿಂಗ್ ಹೊಡಿಬೇಡಿ. ನೋಡೋ ಒಂದು ಕಾನೂನು ಕ್ರಮವಾಗಿ ಒಂದು ಲಾಕ್ಔಟ್ ಮಾಡಿ ನೋಡೋಣ. ಯಾಕಂದರೆ ಒಂದು ದಿವಸ 2 ಸರಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಕಾರ್ಖಾನೆ ವಿರುದ್ಧ ಸುಮಾರು ಅವನೇನು ಮಾಡಿಲ್ಲ. ಯಾರೊಬ್ಬ ಬಡಪಾಯಿ ಬಣ್ಣ ಹಾಕೋ ರೇಷ್ಮೆ ಬಟ್ಟೆ ಬಣ್ಣ ಹಾಕೋ ಇವನ್ನ ಬಿಲ್ಡಿಂಗ್ ಹೊಡಿದ್ದೀರ. ಅದು ನಿಜವಾಗ್ಲೂ ಅದು ಅಕ್ಷಮ್ಯ ಅಪರಾಧ ಅಂತಲೇ ಹೇಳ್ಬೇಕು. ನಾವು ಕೇಳ್ತಾ ಇರೋದು, ಯಾವುದೇ ಒಬ್ಬ ಬಣ್ಣ ಹಾಕೋ ಕಾರ್ಖಾನೆ ವಿರುದ್ಧ ಬಿಲ್ಡಿಂಗ್ ಹೊಡೀರಿ, ಮತ್ತೊಂದು ತೊಂದರೆ ಕೊಡಿ ಅಂತ ಕೇಳಿಲ್ಲ. ಬತ್ತಾರೋ ನೀರನ್ನ ನಿಲ್ಲಿಸಿ ಅವ್ರು ಸೂಕ್ತವಾದಂಥ ರೀತಿಯಲ್ಲಿ ಇದು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ಮೊನ್ನೆ ಹೋರಾಟ ಸಮಿತಿಯರು ಹೋರಾಟ ಮಾಡಿದಾಗ ನಮ್ಮ ಹೇಮಂತನವರು, ನಮ್ಮ ಹೋರಾಟಗಾರರು, ನಾವು ಬಿಡೋದೇ ಖಂಡಿತ ಚರಂಡಿ ಬಿಡೋದೇ ಅಂತ ಹೇಳ್ತಾ ಇದ್ದೀವಿ. ನಾವು ನಿಮ್ಮಲ್ಲಿ ಒಂದು ಮಾತು ಕೇಳ್ತೀವಿ, ನಾವು ಚರಂಡಿ ಬಿಡೋದೇ ನೀವು ಖಂಡಿತ ಅಂತ ಹೇಳ್ತೀವಿ, ಅದು ಕಾನೂನು ಪರವಾಗಿದೆಯಾ? ಹೋಗ್ಲಿ, ನೀರು ಚರಂಡಿ ಬಿಡುವಂಥ ನೀರ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಬಿಟ್ಕೊಂಡು ಹೇಳಿ ಅನ್ನೋದು ನಾವು ಈ ಮುಖಾಂತರ ಕೇಳ್ತೀವಿ. ಒಂದು ಪಕ್ಷ ನಮ್ಮೂರಲ್ಲಿ ಬಂದು ಒಂದು ವಾರ ವಾಸ ಮಾಡಿ ನಮ್ಮ ಕೆರೆ ಒಳಗೆ ನೀರು ಬೇಡ, ನಮ್ಮ ಕೊಳವೆ ಬಾವಿಗಳು ನೀರು ಬರ್ತಾವಲ್ಲ, ಆ ನೀರಿನಲ್ಲಿ ಸ್ನಾನ ಮಾಡಿ, ಮೊದಲು ಕೈಕಾಲು ತೊಳ್ಕೊಳ್ಳಿ. ಅದು ಕೊಳವೆ ಬಾವಿ ನೀರು ಬರೋಣ. ನಾವು ಅಂಥ ಸ್ಥಿತಿಲಿದ್ದೀವಿ. ಶುದ್ಧ ಕುಡಿಯುವ ಘಟಕದ ನೀರು ಕೂಡ ಇವತ್ತು ನಮ್ಮಲ್ಲಿ ಕುಡಿಯಲು ಯೋಗ್ಯವಾಗಿಲ್ಲ ಅಂತ ನಮ್ಮ ಡಾಕ್ಟರ್ ಆಂಜನಪ್ಪ ಅವರು, ನಮ್ಮ ಡಾಕ್ಟ್ರುಗಳವರು, ಖ್ಯಾತ ವೈದ್ಯರು ಆ ಮಾತು ಹೇಳ್ತಾವ್ರೆ. ಅಂದರೆ ನಾವು ಯಾವ ಪರಿಸ್ಥಿತಿಯಲ್ಲೂ ಇದ್ದೀವಿ ನೋಡಿ, ಲೆಕ್ಕ ಮಾಡ್ಕೊಳ್ರಿ. ನಾವು ಚರಂಡಿ ಬಿಡೋದೇ ಸಿದ್ಧ ಅಂತ ಹೇಳ್ತೀರಲ್ಲ, ಅದು ನೀವು ಹೇಳಿರೋ ಮಾತು ಕಾನೂನು ನೀವು ಪರವಾಗಿದೆಯೋ ವಿರುದ್ಧವಾಗಿದೆಯೋ ಅಂತದನ್ನ ಯೋಚನೆ ಮಾಡಬೇಕು. ತಾವುಗಳು ಇದು ನಾವು ಅಂತ ಹೋರಾಟ ಮಾಡುವಂಥ ಸಮಸ್ಯೆ ಅಲ್ಲ ಇದು. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡಬೇಕಂತ ಸಮಸ್ಯೆ ಇದು. ಯಾಕಂದರೆ ನೀರು ಹಾಳಾದರೆ, ಒಂದು ಕೆರೆ ನೀರು ಹಾಳಾದರೆ ಬರೀ ನಮ್ಮ ಊರು, ನಮ್ಮ ಸುತ್ತಮುತ್ತ, ನಮ್ಮ ಪಂಚಾಯಿತಿ ಮಾತ್ರ ಹಾಳಾಗೋದಲ್ಲ. ಪ್ರಥಮವಾಗಿ ನಾವು, ಎರಡನೇ ಹಂತವಾಗಿ ನೀವು ಅದನ್ನು ಯೋಚನೆ ಮಾಡಿ ಒಂದು ನೀರನ್ನ ಹಾಳು ಮಾಡೋದು ದೊಡ್ಡ ವಿಚಾರ ಅಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಆದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಒಂದು ವಿನಂತಿ, ನಿಮಗೆ ನಿಜವಾಗ್ಲೂ ಕಾನೂನು ಮೇಲೆ ಗೌರವ ಇದ್ದರೆ, ಭಾರತ ಸಂವಿಧಾನದ ಮೇಲೆ ನಿಮ್ಗೆ ಏನನ್ನ ನಿಜವಾಗ್ಲೂ ಗೌರವ ಇದ್ದರೆ, ದೊಡ್ಡ ದೊಡ್ಡ ಕಾರ್ಖಾನೆಗಳ ಮೇಲೆ ದೂರು ಕೊಟ್ಟಿದ್ದೀವಲ್ಲ, ನಿಮಗೇನಾದರೂ ನಮ್ಮ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಸಂವಿಧಾನ ಬಿಟ್ಕೊಂಡು ನೀವಿದ್ದರೆ, ಆ ಕಾರ್ಖಾನೆಗಳಿಂದ ಸೂಕ್ತ ಕಾನೂನು ಕ್ರಮ ತಗೊಳ್ಳಿ. ನೀವು ನೀರು ಬಿಟ್ಟಲ್ಲ ಇವ್ರಿಗೆ ರೇಷ್ಮೆ ಬಣ್ಣ ಹಾಕೋರಿಗೆ ಹೊಡೆದಾಕೋರಲ್ಲ, ಅವ್ರ ಮೇಲೆ ನೀರು ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ನೀರು ನಿಲ್ಲಿಸ್ರಿ, ಏನೋ ಬೇರೆ ಥರ ಮಾಡಿದ್ರು. ನಿಜವಾಗ್ಲೂ ಹೊಡೆದಾಕಿರೋದು, ಬಿಲ್ಡಿಂಗ್ ಹೊಡೆದಾಕಿರೋದು ತಪ್ಪು. ಆದರೆ ನಾವು ಇಲ್ಲಿವರೆಗೂ ನೋಡಿದ್ವಿ ಯಾರನ್ನ ನಮ್ಮ ಮೇಲೆ ಏನೋ ದೂರ್ತಾರೇನೋ ಅಂತ. ಬಟ್ ಆದರೆ ಅಲ್ಲಿರೋ ಹೋರಾಟ ಮಾಡಿದವರು ಯಾರು ಕೂಡ ನಮ್ಮ ಮೇಲೆ ದೂರಿಲ್ಲ. ಬಟ್ ಅವ್ರಿಗೂ ಗೊತ್ತಿದೆ ಅವ್ರು ಮಾಡ್ತಾರೋ ತಪ್ಪೇನಿದೆ ಅಂತ. ಅದಕ್ಕೆ ಸರ್ಕಾರದಿಂದ ನೀವು ಅವರಿಗೆ ಸೂಕ್ತವಾದಂಥ ಹಿಂಗೆ ಮಾಡಬೇಕು ಅಂತೇಳಿ, ಈ ಥರ ಮಾಡಬೇಕು ಅಂತ ಸೂಕ್ತವಾದಂಥ ಸೌಕರ್ಯ ಒದಗಿಸ್ಕೊಡ್ಬೇಕು. ಆದರೆ ನಾವು ನಿಮ್ಮಲ್ಲಿ ಒಂದು ಪ್ರಶ್ನೆ, ನೀವೇನಾದರೂ ಹೋಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದ್ದೀರಲ್ಲ, ಈಗ ಹೋಗಿ ದೊಡ್ಡ ದೊಡ್ಡ ಕಾರ್ಖಾನೆಗಳ ಮೇಲೆ ನೀವು ಅದೇನು ಕಾನೂನು ಕ್ರಮ ತಂತೀರೋ ನೋಡ್ತೀವಿ. ಯಾಕಂದರೆ ಮೊನ್ನೆ ನೀವೇ ಬಂದು ಹೇಳ್ಬಿಟ್ಟು ಹೋದ್ರೆ ಕಾಲುವೆ ಹೊಡಿತೀವಿ ಅಂತ, ಇಲ್ಲಿವರೆಗೂ ಅಲ್ಲಿ ಕಾಲುವೆ ಹೊಡೆದಿರೋದಲ್ಲ, ಅಲ್ಲಿ ಒಂದಿಷ್ಟು ಕೂಡ ಏನು ಕೆಲಸನೇ ಮಾಡಿಲ್ಲ. ದಯಮಾಡಿ ಅತಿ ಹೆಚ್ಚು ಕಲುಷಿತ ಮಾಡ್ತಾ ಇರುವಂಥ ಕಾರ್ಖಾನೆಗಳ ವಿರುದ್ಧ ದೂರ ಏನು ಕೊಟ್ಟಿದ್ದೀವಿ, 1 ಬಾರಿ ಅಲ್ಲ, ಸುಮಾರು 6 ಬಾರಿ 7 ಬಾರಿ ಕೊಟ್ಟಿದ್ದೀವಿ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಬೇಕು ಅಂತ ಈ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀವಿ. ಆಮೇಲೆ ನಮ್ಮ ಬಣ್ಣ ಹಾಕೋರು ಕೂಡ ತಾವುಗಳು ಯೋಚನೆ ಮಾಡಬೇಕು, ನಾವು ಏನಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ, ನಾವು ಹೋರಾಟ ಮಾಡ್ತಾರೆ ನ್ಯಾಯ ಇದೆಯೋ ತಪ್ಪಿದೆಯೋ ಅನ್ನೋದು ಯೋಚನೆ ಮಾಡಬೇಕು.
ನೀವು ಕೂಡ ನಿಮ್ಮ ಕುಡಿಯೋ ನೀರಲ್ಲಿ ಅಂತ ನೀರು ಬೆರಕೆ ಆದರೆ ಏನಾಗ್ತೈತೆ ಆಗಲೇ ಹೇಳ್ದಂಗೆ ಪ್ರಥಮವಾಗಿ ನಾವು ಹಾಳಾಗೋದ್ರೆ ಎರಡನೇದು ನೀವೇ ಬರೋದು ಲಿಸ್ಟ್ಗೆ. ಅದು ಕೂಡ ಯೋಚನೆ ಮಾಡಬೇಕು ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಮನವಿ ನೀರಂತೂ ಬಿಡಬೇಡಿ ದಯವಿಟ್ಟು. ಅಲ್ಲಲ್ಲಿ ಚರಂಡಿಗೆ ಕಾಲುವೆಗೆ ಬಿಡ್ತಾ ಇದ್ದೆ. ಚರಂಡಿಗೆ ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ.